ಈ ಒಂದು ಎಲ್ಲರೂ ಇನ್ನೂ ನಾವು ಗಟ್ಟಿಯಾಗಿ ರಾಜ್ಯದಲ್ಲಿ ಹೋರಾಟದ ಮುಖಾಂತರ ಈ ಸರ್ಕಾರಗಳಿಗೆ, ಈ ಅಧಿಕಾರಿಗಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಘಟನೆಗಳನ್ನ ನಾವು ಒಗ್ಗಟ್ಟು ಮಾಡಿ ಈ ಸಂಘಟನೆ ಮುಖಾಂತರ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಇನ್ನಿತರ ಯಾರ್ಯಾರು ದೇಶ ದ್ರೋಹಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಮುಖಿ ದ್ರೋಹಿ ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ದ್ರೋಹ ಬಗೆಯುತ್ತಾ ಇದ್ದಾರೆ, ಸಾರ್ವಜನಿಕವಾಗಿ ಅನ್ಯಾಯಗಳು ಮಾಡ್ತಾ ಇದ್ದಾರೆ ಅಂತದ್ರ ವಿರುದ್ಧ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟದ ಮುಖಾಂತರ ನಾವು ಯಶಸ್ವಿ ಮಾಡಬೇಕು ಅಂತೇಳಿ ಈ ಒಂದು ಹೋರಾಟವನ್ನ, ಈ ಒಂದು ಸಂಘಟನೆಯನ್ನ ಕಟ್ಟಿರೋ ಉದ್ದೇಶ. ತಾವೆಲ್ಲರೂ ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ತಾವು ಈ ಒಂದು ಸಂಘಟನೆ ಏನಕ್ಕೆ ಮಾಡಿದೀವಿ ಅಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಧರ್ಮಕ್ಕೆ ಸೀಮಿತ ಅಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ. ಇದು ಒಂದು ಭಾರತೀಯ ಸರ್ವಧರ್ಮಗಳ ಸೇವೆಗೋಸ್ಕರ, ನಾವು ಅವ್ರಿಗೆ ಬರಬೇಕಾದ ಮೂಲಭೂತ ಸೌಕರ್ಯಗಳಿಗೋಸ್ಕರ, ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ಏನೋ ಹೋರಾಟ ಮಾಡಬೇಕು. ನಮ್ಮೆಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು. ಇನ್ನೂ ನಾವೆಲ್ಲರೂ ಒಂದಾದ್ರೆ ಇವತ್ತು ಸುಮಾರು ಒಂದು 50,000 ಜನ ಸೇರಿಸುವಂತ ಶಕ್ತಿ ಇಲ್ಲಿರ್ತಕ್ಕಂಥ ಲೀಡರ್ಗಳಿಗಿದೆ. ನಾವೆಲ್ಲರೂ ಹೋಗಿ ವಿಧಾನಸೌಧದ ಮುಂದೆ ಕೂತ್ಕೊಂಡ್ಬಿಟ್ರೆ ನಮ್ಮ ಕಾರ್ಯಕರ್ತರು, ಲೀಡರ್ಗಳೆಲ್ಲ ಸೇರಿ ವಿಧಾನಸೌಧದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಹೊರಗಡೆ ಬರುವಂತ ಕೆಲಸ ಆಗುತ್ತೆ. ಆದ್ರಿಂದ ಯಾವುದೇ ಒಂದು ಅಧಿಕಾರಿ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಒಂದಾಗೋದ್ರೆ ನನ್ನನ್ನ ಸಸ್ಪೆಂಡ್ ಮಾಡ್ತಾರೆ, ನನ್ನನ್ನ ಎತ್ತಂಗಡಿ ಮಾಡ್ಬಿಡ್ತಾರೆ, ಇವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ನನ್ನನ್ನ ಮನೆ ಕಳಿಸ್ಬಿಡ್ತಾರ ಅನ್ನೋ ಭಯ ಹುಟ್ಲಿ ಅಂತ ಈ ಒಂದು ಒಕ್ಕೂಟ ಮಾಡ್ತಾ ಇರೋದು. ಒಂದು ರಾಜಕಾರಣಿ ಇವತ್ತಲ್ಲ, ಇವತ್ತು ಇವ್ರ ನ್ಯಾಯ ಏನಾದ್ರು ಇವ್ರ ಪರವಾಗಿ ಕೆಲಸ ಮಾಡಿಲ್ಲ, ಇವ್ರ ಜನರ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನನ್ನನ್ನ ಮುಂದಿನ ದಿನಗಳಲ್ಲಿ ಸೋಲ್ಸೋದಕ್ಕೂ ಇವ್ರು ಹಿಂದೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಭಯ ಪಡ್ಬೇಕು ಅನ್ನೋ ಒಂದು ಉದ್ದೇಶ ಇದು. ಮತ್ತೆ ಇವತ್ತು ರಾಜಕಾರಣಿಗಳಿಗೆ ಇನ್ನೂ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಧಿಕಾರ ತಗೊಂಡು ತಹಸೀಲ್ದಾರ್ ಆಗ್ಬೋದು, DC ಆಗ್ಬೋದು, ಇನ್ನೊಂದು ಅಧಿಕಾರಿಗಳಾಗಿರ್ಬೋದು, ಅವರೂ ಸಹ ಭಯ ಪಡುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಒಬ್ಬೊಬ್ಬರಾಗಿ ಹೋದ್ರೆ ಅದು ಎಂತ ಅವರು ಆಟ ಆಡಿಸ್ತಾರೆ. ಯಾಕೆಂದ್ರೆ ಉದಾಹರಣೆ ಕೊಡ್ತೀನಿ. ಹುಲಿ ಬೋನಲ್ಲಿದ್ದಾಗ ನರಿ ಬಂದು ಮುಂದೆ ಡ್ಯಾನ್ಸ್ ಆಡುತ್ತೆ. ಹುಲಿ ಬೋನಲ್ಲಿದ್ರೆ ನರಿ ಬಂದು ಡ್ಯಾನ್ಸ್ ಆಡುತ್ತೆ. ಬೆಕ್ಕು ಬೋನಲ್ಲಿದ್ದಾಗ ಇಲಿನೂ ಬಂದು ಅದ್ರ ಮುಂದೆ ಕುಣಿದಾಡುತ್ತೆ. ಆದ್ರೆ ಅದೇ ಸಿಂಹ, ಹುಲಿ, ನಾವೆಲ್ಲರೂ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ, ನಾವು ಹೋರಾಟಗಾರರಾಗಿ, ಏನು ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣ, ಡಾಕ್ಟರ್ ಬಿ ಅಂಬೇಡ್ಕರ್, ಇನ್ನಿತರ ಎಲ್ಲರೂ ಒಂದಾಗಿ ನಾವು ಹೊರಗಡೆ ಬಂದಾಗ, ಆ ಹುಲಿ ಸಿಂಹಗಳು ಹೊರಗಡೆ ಬಂದಾಗ ಅವೆಲ್ಲ ಏನಾಗ್ತವೆ, ಹೋಗಿ ಮುಚ್ಚಿಕೊಂತವೆ ಎಲ್ಲಾದ್ರೂ ಯಾಕಪ್ಪ ಬಂತು ಅಂತ. ಆ ರೀತಿ ನಾವು ಹುಲಿಗಳು ಸಿಂಹಗಳಾಗ್ಬೇಕು, ನರಿ ಇಲ್ಲಿ ಆಗ್ಬಾರ್ದು. ನಾವೆಲ್ಲರೂ ಒಂದಾಗಿ ನಮಗೆ ಬರಬೇಕಾದ ಮೂಲಭೂತ ಸೌಕರ್ಯಗಳು ತಗೋಬೇಕು. ಈ ಸಂಘಟನೆಯ ಉದ್ದೇಶ ಏನು ಅಂದ್ರೆ